ನಿನ್ನೆ ಈ ವಿಚಾರದೊಳಗ ಚಂಚಲ ಮತ್ತು ನಿಶ್ಚಲ ಅನ್ನೋ ವಿಚಾರವನ್ನ ನೋಡಿದ್ವಿ. ಇಲ್ಲಿ ಚಂಚಲ ಅಂದ್ರ ಅದೆಲ್ಲದೂ ಕೂಡ ಅಷ್ಟದ ಪ್ರಕೃತಿಯಿಂದ ಕೂಡಿದ್ದು. ಅದು ಸಣ್ಣ ಜೀವಿಗಳೇ ಇರ್ಲಿ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರರೇ ಇರ್ಲಿ, ಅವರು ದೇವತೆಗಳೇ ಇರ್ಲಿ, ಅವ್ರೆಲ್ಲರೂ ಕೂಡ ನಾಶ ಹೊಂದುವಂತವ್ರು ಅದರ. ಅವ್ರೆಲ್ಲರಿಗೂ ಕೂಡ ಹುಟ್ಟು ಸಾವುಗಳ ಅದಾವು. ನಾವಿಲ್ಲಿ ಹೇಳ್ತೇವೆ ವಿಷ್ಣುವಿಂದ ಇದು ದಶ ಅವತಾರ, ಇದು 8ನೇ ಅವತಾರ ಅಂತ. ಮತ್ತೆ 8 ಸರಿ ಸತ್ ಹುಟ್ಟು ಬಂದಾರ ಅಂತಾನ ಆಗ್ತದ. ಎಲ್ಲಾ ಮಹಾತ್ಮರು ಕೂಡ ಅದನ್ನ ಹೇಳ್ತಾರ, ಮಾಯೋಪಾದಿಂದ ಕೂಡಿದ್ ಯಾವ್ದೈತಲ್ಲ ಅದೆಲ್ಲದು ಚಂಚಲ, ಮತ್ತ ಅದು ನಾಶವಾಗಿ ಹೋಗ್ತದೆ. ಮತ್ತೆ ನಿಚ್ಚಲ ಯಾವುದು ಅಂತಂದ್ರ ಅದೆಲ್ಲದಕ್ಕೂ ಆಶ್ರಯ ಆಧಾರವಾಗಿರ್ತಕ್ಕಂಥದ್ದು ಯಾವ್ದೈತೋ ಅದೇ ನಿಚ್ಚಲ. ಅದಕ್ಕೆ ಪರಬ್ರಹ್ಮ ಅಂತಾರ ಅಥವಾ ಆತ್ಮ ಅಂತ ಹೇಳ್ತಾರೆ. ನಾವಿಲ್ಲಿ ಚಂಚಲದೊಳಗ ಎಲ್ಲಾ ಹೊಟ್ಟೆಪಾಡಿಗಾಗಿ ಅಂದ್ರ ಆ ದೇವ್ರು ಈ ದೇವ್ರು ಅನ್ನೋವೆಲ್ಲ ಅಭಿಮಾನಕ್ಕಾಗಿ ಬಹಳವಾಗಿ ದೇವರುಗಳ ಗದ್ದಲವೇ ನೆರವೇಯಿತು. ಅಂದ್ರ ಇಲ್ಲಿ ಎಲ್ಲಾ ದೇವರುಗಳ ಗದ್ದಲನ ನಡೆದೋಗ್ಬಿಟ್ಟತಿ. ದೇವ್ರು ಜನರ ದೊಡ್ಡ ಜಾತ್ರೆನ ಆಗಿ ಹೋಗ್ಬಿಟ್ಟತಿ. ಯಾಕ? ಆ ದೇವ್ರ ದೊಡ್ಡದು, ಈ ದೇವ್ರ ದೊಡ್ಡದು. ಈ ದೇವ್ರು ಸೋಮವಾರ, ಆ ದೇವ್ರ ಭಾನುವಾರ, ಆ ದೇವ್ರ ಶನಿವಾರ, ಆ ದೇವ್ರ ಶುಕ್ರವಾರ ಅಂತ ಹಿಂಗ ಇವೆಲ್ಲವೂ ನಡೆದೋಗಿದಾವಲ್ಲ. ಇವೆಲ್ಲ ಎಲ್ಲಿ ನಡೆದೋಗಿದಾವ ಅಂದ್ರೆ ಎಲ್ಲಾ ಚಂಚಲದೊಳಗ ನಡೆದೋಗಿದಾವು. ಇದ್ರೊಳಗ ಅದು ದೊಡ್ಡದು ಇದು ದೊಡ್ಡದು ಅನ್ನೋದಾಗ್ತದ. ಆದ್ರ ನಿಚ್ಚಲದೊಳಗ ಇರುವುದು ಒಂದೇ ವಸ್ತು. ಆ ಇರುವುದು ಒಂದೇ ವಸ್ತು. ಅದನ್ನ ಯಾವ್ದು ಹೋಲಿಕೆ ಮಾಡಿ ಸಣ್ಣದಂತಿ, ಯಾವ್ದು ಹೋಲಿಕೆ ಮಾಡಿ ದೊಡ್ಡದನ್ನಕ್ ಬರ್ತದ? ಅದಕ್ಕೆ ಯಾವ್ದಕ್ಕೂ ಹೋಲಿಕೆಗಳಿಲ್ಲ, ಉಪಮೇಯಗಳೇ ಅದಕ್ಕಿಲ್ಲ. ಅಂತದ್ದದು ನಿಚ್ಚಲ ಪರಬ್ರಹ್ಮ ಐತಿ. ಒಬ್ಬರಿಗೊಬ್ಬರು ಹೊರಳದಂತಾಗಿ ಯಾವುದು ನೀಗದಾಗಿ ಹೀಗೆ ವಿಚಾರ ಕೆಟ್ಟು ಹೋಗಿರುವುದು. ಇದು ಅದು ದೊಡ್ಡದು ಇದು ದೊಡ್ಡದು ಅಂತ ಒಂದ್ಕೊಂದು ಈ ಹೊರಗಿನ ದೇವರುಗಳನ್ನ ದೊಡ್ಡವು ಮಾಡ್ಕೊಂಡು ಅದು ದೊಡ್ಡದೈತಿ ಇದು ದೊಡ್ಡದೈತಿ ಅಂತ ನಿಜವಾಗ ಕೆಲವ್ರಿಗೆ ದೇವ್ರಂದ್ರೆ ಏನನ್ನೋದ ಗೊಂದಲ ಆಗಿ ಹೋಗ್ಬಿಟ್ಟತಿ. ಆ ವಿಚಾರನ ಕೆಟ್ಟು ಹೋಗ್ಬಿಟ್ಟತಿ. ಕೆಲವ್ರು ಅದನ್ನ ದೊಡ್ಡದಂತಾರ, ಇದನ್ ದೊಡ್ಡದಂತಾರ. ಹೆಣ್ಣು ದೇವತೆ ದೊಡ್ಡದಂತಾರ, ಗಂಡು ದೇವತೆ ದೊಡ್ಡದಂತಾರ. ಅದರ ನಿಯಮ ನಿತ್ಯಗಳು ದೊಡ್ಡದಂತಾರ, ಇದರ ನಿಯಮ ನಿತ್ಯಗಳು ದೊಡ್ಡದಂತಾರ. ಮತ್ ಇವೆಲ್ಲವಾಗಿ ಇದು ಮೂಲ ನಿಜವಾದ ದೇವ್ರು ಯಾವ್ದು ಅನ್ನೋದ ತಿಳಿದಂಗಾಗಿ ಹೋಗ್ಬಿಟ್ಟತಿ. ಏನ್ ತಿರುಪತಿ ತಿಮ್ಮಪ್ಪ ದೊಡ್ಡನೋ, ಏನ್ ಧರ್ಮಸ್ಥಳದ ಮಂಜುನಾಥ್ ದೊಡ್ಡನೋ, ಏನ್ ಇವ್ರಿಗಿಂತ ಪಂಡ್ರಾಪುರದ ಪಾಂಡುರಂಗ ದೊಡ್ಡನೋ, ಏನ್ ಕಾಶಿ ವಿಶ್ವನಾಥ್ ದೊಡ್ಡನೋ, ಏನ್ ಬದ್ರಿನಾಥ್ ದೊಡ್ಡನೋ, ಯಾರು ದೊಡ್ಡನೋ ಅನ್ನೋದು ಈ ಹೊರಗ ನಿಜವಾದ ದೇವ್ರಂದ್ರೆ ಯಾರು ಅನ್ನೋದು ನಿಜವಾಗಿಯೂ ದೊಡ್ಡದು ಯಾವುದು ಸಣ್ಣದು ಯಾವುದು ಎಂಬುದರ ಅರಿವೇ ಇಲ್ಲದಂಗಾಗೋಗಿದೆ. ಶಾಸ್ತ್ರಗಳ ಸಂತೆಯೇ ನೆರೆದಿದೆ. ದೇವರುಗಳು ಗೊಂದಲವಾಗಿದೆ. ಮತ್ತು ಜನರಂತೂ ಕಾಮನೆಯ ವ್ರತಗಳಿಗೆ ಮುಗಿ ಬೀಳುತ್ತಾರೆ. ಇಲ್ಲಿ ಹೆಂಗಾಗೈತಂದ್ರ ಶಾಸ್ತ್ರಗಳ ಸಂತೆ. ಅಲ್ಲಿ ಅದಕ್ಕ ಆ ಮಂತ್ರ, ಇಲ್ಲಿ ಇದಕ್ಕೆ ಈ ಮಂತ್ರ. ಇದಕ್ಕೆ ಈ ಮಂತ್ರ ಹೇಳಿದ್ರೆ ಇದು ಹಿಂಗ್ ಹೊಲಿತೈತ, ಇದಕ್ ಆ ಮಂತ್ರ ಹೇಳಿದ್ರೆ ಅದಕ್ ಹೊಲಿತೈತ. ಪ್ರತಿಯೊಂದು ಕಾರ್ಯಕ್ಕೆ ಒಂದೊಂದು ಮಂತ್ರಗಳು ಇಲ್ಲೇನಂದ್ರ ಅದಾವು. ಇವೆಲ್ಲವೂ ಈ ಶಾಸ್ತ್ರಗಳ ಸಂತಿನೇ ನಡೆದೋಗ್ಬಿಟ್ಟದ. ನಾವು ಅರ್ಚನಾ ಮಾಡ್ಸಕ್ ಹೋದ್ರು, ಪೂಜೆ ಮಾಡ್ಸಕ್ ಹೋದ್ರ 500 ರೂಪಾಯಿಗೆ ಪೂಜೆ ಅದಾವು, 5 ರೂಪಾಯಿಗೆ ಪೂಜೆ ಅದಾವು, ಏನ ಇಲ್ಲದಕ್ಕೂ ಪೂಜೆ ಅದಾವು. ಏನಿಲ್ಲ ಅಂದ್ರ ಅವನ ಗಲಗಂಟೆ ಬಲ್ಲಾಡಿಸಿ ಉದಿನ ಕಡ್ಡಿ ಹಚ್ಚಿ ಒಂದು ಹೂ ಪತ್ರಿ ಕೊಟ್ಟು ಕಳಿಸ್ತಾನ. 500 100 ಕೊಟ್ಟೆ ಅಂದ್ರ ನಿಮ್ದು ಕುಲ ಗೋತ್ರ ಅಂತೇಳಿ ತಲೆ ಮೇಲೆ ಒಂದು ಇದನ್ನಿಟ್ಟು ಅದನ್ನ ಮಾಡಿ ಎಲ್ಲ ಮಾಡಿ ಕಳಿಸ್ತಾರ. ಹಿಂಗೆಲ್ಲ ಆಗಿ ಹೋಗ್ಬಿಟ್ಟದಾವ. ಇವೆಲ್ಲ ಶಾಸ್ತ್ರಗಳ ಸಂತಿ ಆಗಿಬಿಟ್ಟದೆ. ದೇವರುಗಳ ಗೊಂದಲವಾಗಿದೆ. ಮತ್ತ ಜನರಂತೂ ಕಾಮನೆಯ ವ್ರತಗಳಿಗೆ ಮುಗಿ ಬೀಳುತ್ತಾರೆ. ಜನಗಳು ಯಾರಾದ್ರೂ ದೇವಸ್ಥಾನಕ್ಕೆ ಹೋಗ್ತಾರಂದ್ರ ಬೇಡಿಕೆ ಕೇಳದಲೆ ಯಾವ ಕಾರಣಕ್ಕೂ ಬರೋದಿಲ್ಲ. 99% ಬೇಡಿಕೆ ಈಡೇರಕ್ಕಾಗಿನ ದೇವ್ರ ತಗ ಹೋಗಿರ್ತಾರ. 500 ರೂಪಾಯಿ 5 ರೂಪಾಯಿದ್ ಕಾಯಿ ಬಡಿಸಿ 50 ರೂಪಾಯಿ ಬೇಡ ಅಂತ ಭಾವಗಳು. ಎಲ್ಲದ ನನ್ನ ಮಗನಿಗೆ ಇದನ್ ಮಾಡು, ನೌಕರಿ ಕೊಡ್ಸೋ, ನಿನಗ್ ಮುಂದೆ ಅದನ್ನ ಕೊಡ್ತಾನೆ. ಹೆಣ್ಣಿಗೆ ಒಂದು ಕನ್ಯಾ ಒಂದು ವರ ಸಿಗಲಿ, ಒಳ್ಳೆ ವರ ಸಿಕ್ಕ್ರೆ ಇದನ್ ಮಾಡಿ ಕೊಡ್ತಾನೆ. ಬೋರ್ ಹಾಕ್ಸಿದಾಗ ನೀರು ಬೀಳ್ಲಿ,
ನಾನು ನಿನಗೆ ಬೆಳ್ಳಿ ಬಟ್ಲು ಮಾಡಿಸ್ಕೊಡ್ತಾನೆ. ಗಂಡು ಮಗ ಆಗ್ಲಿ ನಿನಗೆ ಇದನ್ ಅಡ್ಡಪಲ್ಲಕ್ಕಿ ಕೊಡ್ತಾನೆ. ಇನ್ನೊಂದ್ ಯಾವ್ದಾರ ಕಾರ್ಯ ಆಗ್ಲಿ ತುಲಾಭಾರ ಕೊಡ್ತಾನೆ. ಇವೆಲ್ಲವೂ ಏನಾಗಿ ಹೋಗ್ಬಿಡ್ತಾವ ಅಂದ್ರೆ ಇವೆಲ್ಲ ಕಾಮನೆ. ಕಾಮನೆ ಅಂದ್ರ ಆಸೆಯಿಂದ ದೇವರುಗಳ ಜೊತೆಗೆ ವ್ಯವಹಾರ ನಡೆದತ್ತವಿನ ನಿಜವಾಗ ದೇವ್ರು ಯಾರೋ ನಾನ್ ಯಾರೋ ಮತ್ತೆ ಮೂಲ ಇರುವಿಕೆ ಅನ್ನೋದು ಕೂಡ ಮರ್ತು ಹೋಗ್ಬಿಟ್ಟದೆ. ಎಲ್ಲಿ? ಈ ಮಾಯಾ ಸ್ವರೂಪದೊಳಗ ಅಂದ್ರ ಚಂಚಲದೊಳಗ. ಮತಾಂತರಗಳ ಜಗಳ ಹೆಚ್ಚಾಗಿ ಯಾರಿಗೆ ಯಾರು ಕೇಳದಂತಾಗಿರುವುದು. ಯಾವನು ಯಾವ ಮತದಲ್ಲಿ ಸಿಕ್ಕನೋ ಅವನಿಗೆ ಅದೇ ಹೆಚ್ಚಿನದಾಗಿ ಕುಳಿತು ಆದರೇನು ಅಸತ್ಯದ ಅಭಿಮಾನ ಹಿಡಿಯುವುದರಿಂದ ಅಧೋಗತಿಯಾಗುವುದು ನಿಶ್ಚಿತವು. ಅದಕ್ಕಾಗಿ ವಿಚಾರವಂತರು ಸತ್ಯವನ್ನೇ ಹುಡುಕುತ್ತಾರೆ. ಇಲ್ಲಿ ಜಗತ್ತಿನೊಳಗೆ ಹೆಂಗಾಗ್ಬಿಡತ್ತಂದ್ರ ಒಬ್ಬ ಇಸ್ಲಾಂ ಧರ್ಮದ ಅದಾನಂದ್ರ ನಮ್ಮ ಅಲ್ಲನಿಂದನೇ ಎಲ್ಲಾ ಸೃಷ್ಟಿಯಾಗಿದೆ. ಅಲ್ಲ ಇಲ್ಲ ಅಂದ್ರೆ ಜಗತ್ತೇ ಇಲ್ಲ. ಅಲ್ಲ ನಿರಾಕಾರದನ, ಅವನಿಲ್ಲದ್ರೆ ಯಾವ್ದು ಇಲ್ಲ, ಅಲ್ಲನೇ ಇದಕ್ ದೊಡ್ಡವನು ಅಂತ ಇಸ್ಲಾಂ ಧರ್ಮದೊಳಗೆ ಹೇಳ್ತದೆ. ಇನ್ನು ಕ್ರೈಸ್ತರೊಳಗೆ ವಿಚಾರ ಮಾಡಿ ನೋಡಿದ್ರ ಯೇಸು ಕ್ರಿಸ್ತನ ಎಲ್ಲರನ್ನು ಕಾಪಾಡಿರೋದು, ಎಲ್ಲರನ್ನು ಸೃಷ್ಟಿ ಮಾಡಿರೋದು ಅವನ ಅಂತ ಹೇಳದತೆ. ಮತ್ ಇವೆಲ್ಲವೂ ಒಬ್ಬೊಬ್ರು ಒಂದೊಂದು ಹೇಳ್ತಾರಲ್ಲ. ಮತ್ತೆ ಹಂಗಾರ ಇಲ್ಲಿ ಈ ವಿಚಾರದಾಗ ನೋಡಿದ್ರ ಮಾಯೋಪಾದಿಯಿಂದ ಇದೆಲ್ಲದು ಆಗೈತಿ. ಸೃಷ್ಟಿ ಸ್ಥಿತಿ ಲಯ ಇದೆಲ್ಲದ ಮಾಯಾ ಸ್ವರೂಪ ಅಂತ ನಾವ್ ಹೇಳ್ದ. ಮತ್ ಇದೆಲ್ಲದ ಮತಾಂತರಗಳಲ್ಲಿ ಜಗಳ ಹೆಚ್ಚಾಗಿ. ಯಾಕಂದ್ರ ತಾನು ದೇವ್ರದನಿ ಅಂತ ತಿಳಿಲಾರ್ದಕ್ಕ ಬೇರೆ ಬೇರೆ ದೇವ್ರದವು, ಅದು ಹಂಗೈತಿ ಇದು ಹಂಗೈತಿ ಅಂತ ಅಸತ್ಯದ ಅಭಿಮಾನವನ್ನು ಹಿಡಿಯುವುದರಿಂದ ಅಧೋಗತಿ ಆಗುವುದು ನಿಶ್ಚಿತ. ಇಲ್ಲಿ ಯಾಕೆ ಅಧೋಗತಿ ಆಗ್ತದಂದ್ರ ತಾನು ಘನ ಇದ್ದೇನೆ, ತಾನು ಅರು ಸ್ವರೂಪ ಇದ್ದೇನೆ ಅನ್ನೋದನ್ನ ತಿಳಿಲಾರ್ದ ಬೇರೆ ಬೇರೆ ಇನ್ನೊಂದು ಘನ ಐತಿ ಅಂತ ಒಕ್ಕದಲ್ಲ. ಅದರಿಂದ ಇದು ಅಜ್ಞಾನ, ಇದು ಬಂಧನ, ಇದೆಲ್ಲ ಒಡಗೂಡೈತಿ. ಅದಕ್ಕಾಗಿ ವಿಚಾರವಂತರು ಸತ್ಯವನ್ನೇ ಹುಡುಕುತ್ತಾರೆ. ಸತ್ಯ ಅಂದ್ರ ಯಾವಾಗ್ಲೂ ನಾಶವಾಗದೇ ಇರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥದ್ದು ಯಾವ್ದೈತಲ್ಲ ಅದಕ್ ಸತ್ಯ. ಆ ಸತ್ಯವನ್ನ ವಿಚಾರವಂತರು ನುಡುಕ್ತಾರ. ನೋಡಿ 27:40. ಜನರು ನಡೆಯುವುದೆಲ್ಲವೂ ಜ್ಞಾನಿಗೆ ಅಂಗೈಯ ನೆಲ್ಲಿಕಾಯಿಯಂತೆ ಸ್ಪಷ್ಟವಾಗಿ ತಿಳಿದಿರುತ್ತದೆ. ವಿಚಾರವಂತರೇ ಅದು ಹೇಗೆಂಬುದನ್ನು ವಿವರಿಸುವೆವು. ಅಂದ್ರ ಈ ಜನಗಳು ನಡೀತತಲ್ಲ, ಈ ಜಗತ್ತು ಎಲ್ಲ ಹೆಂಗ್ ನಡೀತೈತಂತ ಜ್ಞಾನಿಗ್ ಗೊತ್ತಾಗ್ತದ. ಯಾಕಂದ್ರ ಜಗತ್ತು ಎದರ ಆಧಾರದ ಮೇಲೆ ನಡೀತದಂದ್ರ ಮನಸ್ಸಿನ ಆಧಾರದ ಮೇಲೆ ನಡೀತದ. ನಾನು ನಂದು ಎಂಬ ಅಹಂಕಾರ ಮಮಕಾರದಿಂದನ ನಡೀತೈತಿ. ಪ್ರತಿಯೊಬ್ರು ಕೂಡ ಈಗಾಗ್ಲೇ ಮೇಲಿನ ವಿಚಾರದೊಳಗೆ ತಿಳಿಸಿದ್ರು. ಎಲ್ಲರೂ ತೀರ್ಥಯಾಟನೆ ಮಾಡ್ತಾರ, ದೇವ್ರಿಗೆ ಹೋಗ್ತಾರ ಅಂದ್ರ ಇಚ್ಛಾ ಭಾವನೆ, ಕಾಮನೆ ಭಾವನೆಗಳನ್ನ, ಆಸೆ ಭಾವನೆಗಳನ್ನ ಇಟ್ಕೊಂಡ ಹೋಗ್ತಾರ. ಇವ್ರು ಇದಕ್ಕಾಗಿ ಹಿಂಗ ಮಾಡ್ತಾರ ನೋಡ ಅಂತೇಳಿ ಬಲ್ಲಂತವ್ರಿಗೆ ಎಲ್ಲದೂ ತಿಳಿತೈತಿ. ಆ ವಿಚಾರವಂತರೇ ಅದು ಹೇಗೆಂಬುದನ್ನು ವಿವರಿಸುವು, ಕೇಳಿರಿ. ಜನರು ಯಾವ ಮಾರ್ಗದಿಂದ ಹೋಗುವರೋ ಅವರು ಯಾವ ದೇವರ ಭಕ್ತಿ ಮಾಡುವರೋ ಎಂಬುದರ ಪ್ರತ್ಯಕ್ಷ ಸ್ಥಿತಿಯನ್ನು ಈಗ ಲಕ್ಷ್ಯಗೊಟ್ಟು ಕೇಳಿರಿ. ನಾವು ತಿಳಿಸ್ತೇನೆ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿರಿ. ಬಹುಶಃ ಎಲ್ಲ ಜನರು ಭಕ್ತಿಯ ರೀತಿಯು ಮಣ್ಣು, ಕಲ್ಲು, ಧಾತು ಮುಂತಾದವುಗಳ ವಿವಿಧ ಪ್ರತಿಮೆಗಳ ದೇವರ ಪೂಜೆಯಾಗಿದೆ. ಎಲ್ಲರೂ ಯಾವನು ಪೂಜೆ ಮಾಡಕ್ ಹೋಗ್ತಾರಂದ್ರ ಅವ್ರ ಭಕ್ತಿ ರೀತಿ ಹಂಗೈತಂದ್ರ ಮಣ್ಣಿನಿಂದನಾದ್ರೂ ಮೂರ್ತಿಗಳಾಗಿರ್ತಾವು, ಕಲ್ಲಿನಿಂದನ ಆಗಿರ್ತಾವು, ಇಲ್ಲ ಲೋಹಗಳ ಮುಖಾಂತರ ಆದ್ರೂ ಮೂರ್ತಿಗಳಾಗಿರ್ತಾವು. ಈ ವಿವಿಧ ಪ್ರತಿಮೆಗಳ ದೇವರ ಪೂಜೆಯಾಗಿದೆ. ಮತ್ತೊಬ್ಬರು ಬೇರೆ ಬೇರೆ ದೇವರ ಅವತಾರ ಮಹಿಮೆಗಳನ್ನ ಕೇಳುವರು ಹಾಗೂ ಯಾವಾಗಲೂ ಅವತಾರದ ಜಪ, ಧ್ಯಾನ, ಪೂಜೆಯನ್ನೇ ಮಾಡುವರು. ಅಂದ್ರ ಆ ದೇವ್ರು ಏನೇನು ಮಾಡಿದ್ರೋ ಆ ದೇವರ ನಾಮವನ್ನೇ, ಆ ದೇವರ ನುಡಿಗಳನ್ನ, ಆ ನಾಮದ ನುಡಿಗಳನ್ನ ಹೇಳ್ಕೊಂತ ಓಡಾಡ್ತಾರೆ. ನೀನ್ ಹಂಗಪ್ಪ, ಎಲ್ಲರಂತವನಲ್ಲ ಪರಶುರಾಮ, ಪುಂಡ ಪುರುಷ ಪರಶುರಾಮ,
ಅಂತ ಹಿಂಗೆ ಒಂದೊಂದ್ ದೇವ್ರು ಏನೇನು ಪವಾಡ ಮಾಡಿರ್ತಾರೋ ಆ ಪವಾಡದ ಮೇಲೆ ಕಥೆಗಳನ್ನ ಹಾಡುಗಳನ್ನ ಬರೆದಿರ್ತಾರ. ಆ ಹಾಡುಗಳನ್ನ ಅವನ್ನೇ ಕೊಂಡಾಡ್ಕೊಂತ ಅವನ್ನೇ ಜಪ ಧ್ಯಾನ ಮಾಡ್ಕೊಂತ ಅವನ್ನೇ ಪೂಜೆ ಮಾಡುವರು. ಮತ್ತೊಬ್ಬರು ಎಲ್ಲರ ಅಂತರಾತ್ಮನು ಜಗದ್ವ್ಯಾಪಿ ವಿಶ್ವಾತ್ಮನು ಆದ ದ್ರಷ್ಟ ಸಾಕ್ಷಿ ಜ್ಞಾನರೂಪ ಆತ್ಮನನ್ನು ದೇವರೆಂದು ತಿಳಿಯುವರು. ಕೆಲವರು ಈಗ ನೋಡಿದ್ವಿ, ಕೆಲವ್ರಂದ್ರೆ ಒಟ್ಟಾರೆ ಚಂಚಲ ಸ್ಥಿತಿ ಒಳಗಿರೋರು ಯಾವುದು ಕಲ್ಲು ಮಣ್ಣು ಮೂರ್ತಿ ಗೊಂಬೆಗಳನ್ನ ಪೂಜೆ ಮಾಡ್ಕೊಂತ ಆ ದೇವರುಗಳ ಪವಾಡಗಳನ್ನ ಆ ಪದ್ಯದ ರೂಪದೊಳಗ ಹಾಡಿನ ರೂಪದೊಳಗ ಅಥವಾ ಹರಿಕತಿ ಅಥವಾ ಪುರಾಣದ ರೂಪದೊಳಗ ಮಾಡ್ಕೊಂತ ಹೊರಗ ದೇವ್ರೈತಿ ಅವನ್ ಮಹಿಮೆ ದೊಡ್ಡದು ಅವನಿದ್ದಾನೆ ನಾವೆಲ್ಲ ಅಂತ ಕೊಂಡಾಡೋರು ಒಂದ್ ಕಡೆಗೆ. ಇನ್ನೊಬ್ರು ಏನ್ ಹೇಳ್ತಾರ, ಅವನ್ ಪರಮಾತ್ಮ ಅಂದ್ರ ಈ ಗುಡಿಯಾಗ ಈ ಕಲ್ಲಾಗ ಈ ಮಣ್ಣಾಗ ಈ ಮೂರ್ತಿ ಒಳಗಿಲ್ಲ, ಅವನ್ ಜಗದ್ವ್ಯಾಪಿ ಅದನ, ಅವನ ಅಂತರಾತ್ಮನದನ. ಅಂತರಾತ್ಮ ಅಂದ್ರ ಎಲ್ಲ ಜೀವರಾಶಿಗಳೊಳಗೂ ಕೂಡ ಆತನಿದ್ದಾನೆ. ಏನ್ 84 ಲಕ್ಷ ಜೀವರಾಶಿ ಅಂತವೋ ಹಂಗೆಲ್ಲ ಜೀವರಾಶಿಗಳ ಒಳಗೂ ಕೂಡ ಆತ್ಮನು ಆ ಪರಮಾತ್ಮನು ಇದ್ದಾನೆ. ಅದರಿಂದ ಅವನ್ನ ಅಂತರಾತ್ಮನ ಅಂತ ಕರೀತಾರ. ಇನ್ ಕೆಲವರು ಜಗದ್ವ್ಯಾಪಿ ಅದನ, ಜಗತ್ತಿನ ತುಂಬ ಅವನು ವ್ಯಾಪಿಸ್ಕೊಂಡಿದ್ದಾನೆ, ಈ ಜಗತ್ತಿನೊಳಗ ಅವನಿಲ್ಲದ ಜಾಗವೇ ಇಲ್ಲ ಅಂತ ತಿಳಿದಿರ್ತಾರ. ಮತ್ತೆ ವಿಶ್ವಾತ್ಮನು ಎಲ್ಲರ ಆತ್ಮ ಸ್ವರೂಪನಾಗಿರ್ತಕ್ಕಂಥವನು. ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಹಿಡಿದು ಸಣ್ಣ ಜೀವ ಜಂತುಗಳವರೆಗೂ ಎಲ್ಲರೊಳಗೆ ಇರ್ತಕ್ಕಂಥವನು ಅವನ ಆತ್ಮ ಸ್ವರೂಪದಾಗದನ. ಆದ್ರಿಂದ ಅವನನ್ನ ವಿಶ್ವಾತ್ಮನು. ಮತ್ತೆ ಆದ ದ್ರಷ್ಟ ಸಾಕ್ಷಿ, ಅವನು ಎಲ್ಲದಕ್ಕೂ ದ್ರಷ್ಟ ರೂಪವಾಗದನ, ಎಲ್ಲವನ್ನು ನೋಡೋವನು, ಎಲ್ಲದಕ್ಕೂ ಸಾಕ್ಷಿಯಾಗಿ ಇರ್ತಕ್ಕಂಥವನು ಅವನು. ಅವನು ಯಾವ್ದ್ರೊಳಗೂ ಇದ್ದು ಇಲ್ಲದಂಗೆ ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥವನು, ಎಲ್ಲಕ್ಕೂ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥವನು ಅವನು. ಮತ್ತೆ ಅಂತವನ ಜ್ಞಾನ ರೂಪ ಆತ್ಮನು. ಅವನು ಹೆಂಗದನಂದ್ರ ಜ್ಞಾನ ರೂಪ. ಅವನು ತಿಳಿಬೇಕಂದ್ರ ಜ್ಞಾನದಿಂದನೇ ನೋಡ್ಬೇಕು, ಆ ಜ್ಞಾನದಿಂದನೇ ಆತ ತಿಳಿತಾನ. ಆ ಆತ್ಮನನ್ನು ದೇವರೆಂದು ತಿಳಿಯುವರು. ಈ ರೀತಿಯಾಗಿ ಕೆಲವರು ಚಂಚಲ ವೃತ್ತಿಯುಳ್ಳವರು ಹೊರಗ ನೋಡ್ತಾರ, ಬಲ್ಲಂತ ಮಹಾತ್ಮರು ಸ್ವಲ್ಪ ತಿಳಿದಂತವ್ರು ಅವನು ಪರಮಾತ್ಮ ಅಂದ್ರ ಇಲ್ಲಿ ಎಲ್ಲರೊಳಗ ಅಂತರಾತ್ಮನಾಗಿ ಜಗದ್ವ್ಯಾಪಿಯಾಗಿ ವಿಶ್ವಾತ್ಮನಾಗಿ ಸರ್ವದ ದ್ರಷ್ಟ ಸಾಕ್ಷಿ ಜ್ಞಾನ ರೂಪನು ಆತ್ಮನು. ಆ ಆತ್ಮನನ್ನೇ ದೇವರಂತ ತಿಳಿಯುವರು. ಮತ್ತೆ ಒಬ್ಬರು ಎಂದೆಂದಿಗೂ ಚಂಚಲತೆ ಹೊಂದದ ನಿರ್ಮಲ ನಿಶ್ಚಲ ಬ್ರಹ್ಮ ವಸ್ತುವಿನೊಡನೆ ಐಕ್ಯದಿಂದ ಬ್ರಹ್ಮವೇ ಆಗಿರುವರು. ಇನ್ನು ಕೆಲವರು ಪರಬ್ರಹ್ಮ ಹೆಂಗೈತಿ ಅಂದ್ರ ಈಗ 2 ರೀತಿ ಹೇಳಿದ್ರು. ಒಂದು ಮೊದಲನೇವರು ಕಲ್ಲು ಮಣ್ಣು ಮರದ ಗೊಂಬೆಗಳ ಮುಖಾಂತರ ನೋಡಿದ್ರು. ಇನ್ನು 2ನೇರು ಅವನೆಲ್ಲದ ಜಗದ್ವ್ಯಾಪಿ ಅದನ, ವಿಶ್ವಾತ್ಮಕ ರೂಪದನ, ಸರ್ವದಕ್ಕ ಸಾಕ್ಷಿ ರೂಪದನ, ಅವನು ಜ್ಞಾನ ರೂಪದಾಗದನ ಅಂತ ಒಂದು ಹಂತದೊಳಗೆ ಹೇಳಿದ್ರು. ಇನ್ನು ಒಬ್ರು ಏನ್ ಹೇಳ್ತಾರ, ಆ ಪರಮಾತ್ಮನು ಮತ್ತೊಬ್ಬರು ಎಂದೆಂದಿಗೂ ಚಂಚಲತೆ ಹೊಂದದೆ, ಅವನು ಎಂದೆಂದಿಗೂ ಚಂಚಲತೆ ಹೊಂದುವುದಿಲ್ಲ, ನಿರ್ಮಲ ನಿಶ್ಚಲ ಬ್ರಹ್ಮ ವಸ್ತುವಿನ ಐಕ್ಯದಿಂದ ಬ್ರಹ್ಮವೇ ಆಗಿರುವರು. 3ನೇರು ಅವ್ರ ಏನ್ ಹೇಳ್ತಾರ, ಅದು ಹೊರಗ ಹಂಗೈತಿ ಸಾಕ್ಷಿ ಐತಿ ಅದೈತಿ ಇದೈತಿ ಅಂತ ಹೊರಗ 2ನೇರು ವರ್ಣನೆ ಮಾಡ್ದಂಗ ಅವ್ರು ವರ್ಣನೆ ಮಾಡೋದಿಲ್ಲ. ಅವ್ರ ಏನ್ ಹೇಳ್ತಾರ, ಅವನು ನಿರ್ಮಲನದನ ನಿಶ್ಚಲನದನ ಆ ಬ್ರಹ್ಮ ವಸ್ತು. ಮತ್ ನಾನು ಅವನೇ ಇದ್ದೇನೆ, ನಾನೇನೇನು ಬೇರೆಲ್ಲ, ನಾನೇನು ಹುಟ್ಟನೋ ಸಾಯನೋ ನಾನಲ್ಲ, ನಾನು ಕೂಡ ನಿರ್ಮಲನೆ, ನಾನು ಕೂಡ ನಿಶ್ಚಲನೆ. ಅಂದ್ರ ಯಾವ ಭಾವದೊಳಗ, ಆತ್ಮಜ್ಞಾನದ ದೃಷ್ಟಿಯಿಂದ ಜ್ಞಾನ ಭಾವದೊಳಗ ನಾನು ಎಂದರೆ ಬದ್ಧ, ನಾನು ಎಂದರೆ ಮುಕ್ತ. ಇಲ್ಲಿ 3ನೇ ತಾತ ಏನ್ ಹೇಳ್ತಾನ, ನಾನು ಆತ್ಮ ಸ್ವರೂಪನೇ ಇದ್ದೇನೆ, ನಾನು ನಿರ್ಮಲನೇ ಇದ್ದೇನೆ. ನೀವು ಮತ್ತ ಅಲ್ಲಿ ನಿರ್ಮಲ ಅಂದ್ರಲ್ಲಿ ಬೇರೆ ಐತಿ, ಪರಿಪೂರ್ಣ ಅಂದ್ರ ಅಲ್ಲಿ ಬೇರೆ ಐತಿ, ಸರ್ವದಿ ಸಾಕ್ಷಿಭೂತ ಅಂದ್ರ ಅಲ್ಲಿ ಬೇರೆ ಐತಿ, ವಿಶ್ವಾತ್ಮ
ಜಗದ್ವ್ಯಾಪಿ ಅಂದ್ರೆ ಬೇರೆ ಐತಿ ಅಂತಲ್ಲ, ಅದು ನಾನೇ ಅಂತ ಐಕ್ಯದಿಂದ ನೋಡುವನೇ ತಿಳಿಯುವನು ಬ್ರಹ್ಮವೇ ಆಗಿರುವನು. ಇಲ್ಲಿ ಮೂರು ರೀತಿಯವರ ಮನಸ್ಥಿತಿಯ ವಿಚಾರಗಳನ್ನ ತಿಳಿಸ್ತಾರೆ. ಅಂದ್ರ ಯಾರು ಅಭೇದವನ್ನ ನೋಡದೆ, ಅಂದ್ರ ಪರಮಾತ್ಮ ಬೇರೆ ನಾನು ಬೇರೆ ಎಂಬ ಅಭೇದವನ್ನು ನೋಡದೆ ಏಕತ್ವ ಭಾವದಿಂದ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಸ್ವರೂಪನೇ ಇದ್ದೇನೆ, ನಾನು ಅರು ಸ್ವರೂಪನೇ ಇದ್ದೇನೆಂಬ ಏಕತ್ವ ಭಾವದಿಂದ ನೋಡುವರು ಆ ಬ್ರಹ್ಮವೇ ಆಗಿರುವರು. ಇಲ್ಲಿ ಸಾರಾಂಶದಲ್ಲಿ ಮೊದಲನೇ ದೇವನು ಪ್ರತಿಮಾ ರೂಪನು. ಅಂದ್ರ ಮೊದಲನೇ ರೀತಿ ಭಕ್ತ ಹೆಂಗಿದ್ದಪ್ಪ ಅಂದ್ರ ಅವನು ಮೂರ್ತಿಗಳನ್ನ ಪೂಜೆ ಮಾಡೋನು. ಇನ್ನ ಎರಡನೆಯವನು ಆ ಸಾಮರ್ಥ್ಯದ ಅವತಾರಿಕನು. ಅಂದ್ರ ದೇವ್ರಂದ್ರ ಏನು, ಅವನು ಸಾಮರ್ಥ್ಯ ಏನು, ಇವರೆಲ್ಲ ಕಲ್ಲು ಮಣ್ಣು ಅಥವಾ ಬೇರೆ ಬೇರೆ ಏನೇನೋ ಹೊರಗ ಮೂರ್ತಿಗಳಿಂದ ಪೂಜೆ ಮಾಡೋದಂದ್ರ ದೇವ್ರೇನು ಅಂತ ಅವನು ಅದನ್ನ ಸ್ವಲ್ಪ ವಿಚಾರಿಸಿ ವಿಮರ್ಶಿಸಿ, ದೇವ್ರಂದ್ರ ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥವನು, ನಿರಾಕಾರನು ಅಂತ ಎಲ್ಲ ಎರಡನೇವನ್ ತಿಳಿದಿರ್ತಾನ. ಅವನು ಯಾವಾಗ್ಲೂ ವಿಶ್ವಾತ್ಮನಾಗಿ ಸಾಕ್ಷಿಯಾಗಿ ಎಲ್ಲ ಇರ್ತಕ್ಕಂಥವನು. ಅವನ್ ನೋಡ್ಬೇಕಂದ್ರ ಸ್ವಲ್ಪ ಜ್ಞಾನ ರೂಪದಿಂದ ಆ ಆತ್ಮನನ್ನು ನೋಡ್ಬೇಕು, ಅವನು ದೇವರು ಅಂತ ಎರಡನೇವನು ಹೇಳ್ದ. ಇನ್ನು ಮೂರನೇವನು ಅಂತರಾತ್ಮನು. ಅಂದ್ರ ಎಲ್ಲರೊಳಗಿರ್ತಕ್ಕಂಥ ಅಂತರಾತ್ಮನ ನನ್ನೊಳಗೂ ಕೂಡ ಇದ್ದಾನೆ, ಬರೀ ಅಲ್ಲಿ ಉಂಟು ಇಲ್ಲಿಲ್ಲ ಅಂತಲ್ಲ. ಮತ್ತ ಅವನು ನಿರಾಕಾರದನ ಹಂಗಿಂಗದನ ಅಂತ ಹೇಳ್ತೀರಂತಂದ್ರ ನನ್ನೊಳಗಿಲ್ಲ ಏನು ಅಂತಲ್ಲ, ನನ್ನೊಳಗೂ ಕೂಡ ಇದ್ದಾನೆ, ನಾನು ಕೂಡ ಆ ಅಂತರಾತ್ಮನೇ, ಆ ಆತ್ಮನೇ ನಾನು ಅಂತ ಮೂರನೇವನ್ ತಿಳಿದಿರ್ತಾನ. ಮತ್ತ ನಾಲ್ಕನೆಯವನು ನಿರ್ವಿಕಾರ ಬ್ರಹ್ಮ ಸ್ವರೂಪನು. ಇವನು ತಿಳಿಯೋದು ಇಲ್ಲ, ಇನ್ ಹೇಳೋದಿಲ್ಲ, ತಾನೇ ತಾನಾದ್ಮೇಲೆ ಮತ್ತಲ್ಲಿ ತಾನು ಬ್ರಹ್ಮದನೆ ಅಂತ ಹೇಳೋದರ ಏನೈತಿ? ಬ್ರಹ್ಮದನೆ ಅಂತ ಹೇಳೋದ್ ಕೇಳೋದು ಏನಿಲ್ಲ. ಅವನು ನಿರ್ವಿಕಾರ ಬ್ರಹ್ಮ ಸ್ವರೂಪನೇ ಅವನೌದು, ಪರಬ್ರಹ್ಮ ತಾನನೇ ಅವನೌದು. ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ 4 ರೀತಿಯ ಭಕ್ತರಂತ ವಿಸ್ತಾರ ಮಾಡ್ತಾರ. ಇಲ್ಲಿ ಇವರು ಕೂಡ ಅದನ್ನೇ ಹೇಳ್ತಾರ. ಮೊದಲನೇ ರೀತಿಯಾದ ಭಕ್ತ ದೇವರ ಮೂರ್ತಿ ಪ್ರತಿಮೆಗಳಲ್ಲಿ ದೇವರನ್ನ ಕಾಣ್ತಾನ. ಎರಡನೇನು ಆತನ ಶಕ್ತಿ ಸಾಮರ್ಥ್ಯವನ್ನು ತಿಳಿದು ಆತನನ್ನ ಕಾಣ್ತಾನ. ಮೂರನೇವನು ಆತ ಎಲ್ಲರೊಳಗೂ ಆತ್ಮ ಸ್ವರೂಪದೊಳಗಿದ್ದಾನೆ, ಆ ಪರಮಾತ್ಮನೇ ಆತ್ಮ, ಆ ಆತ್ಮನೇ ಪರಮಾತ್ಮ, ಆತ್ಮನೇ ನಾನು ಅಂತ ಮೂರನೇವನ್ ಹೇಳ್ತಾನ. ಇನ್ನು ನಾಲ್ಕನೇವನ್ ಏನ್ ಹೇಳ್ತಾನಂದ್ರ ನಿರ್ವಿಕಾರ ಬ್ರಹ್ಮ ಸ್ವರೂಪ, ನಾನು ಆತ್ಮ ಅನ್ನೋದಿಲ್ಲ ಅಥವಾ ಏನೊಂದು ಏನಿಲ್ಲ, ಮತ್ ನೀನ್ ಆತ್ಮ ಅಂತಾರ ಹೇಳದರ ಏನಂತ ಮತ್ ಅದಕ್ ಕುಂದ್ರೋದ್ ಯಾಕ? ನೀನ್ ಇರೋದ ಅದಾದ್ಮೇಲೆ ಸುಮ್ಮನಿದ್ ಬಿಡಪ್ಪ, ಸುಮ್ಮನಿರಲು ನೀನು ಮುಕ್ತನವುದು. ಹೆಂಗ ಸುಮ್ಮನಿರೋದಂದ್ರ ಸಾರ ವಿಚಾರವನ್ನ ತಿಳಿದು ಸುಮ್ಮನಿರಲು ಮುಕ್ತನವುದು. ನೀನ್ ಇರೋದ ಬ್ರಹ್ಮ ಸ್ವರೂಪ, ಅವನಿಗೆ ಅನುಮಾನನೇ ಇಲ್ಲ. ಮೂರನೇವನಾದ್ರೂ ಸ್ವಲ್ಪ ಸಾಧನೆ ಮಾಡಿ ವಿಚಾರದಿಂದ ಬಲ್ಲಂತವರ ಸಂಘದಿಂದ ಅವ್ರ ನುಡಿಗಳನ್ನ ಎಲ್ಲವನ್ನ ಕೇಳಿ, ಹೌದು ನಾನು ಅಹಂ ಬ್ರಹ್ಮಾಸ್ಮಿ, ಆತ್ಮ ಸ್ವರೂಪ ನಾನಿದ್ದೇನೆ, ಅದೇ ಸತ್ಯ ಅಂತ ಅಲ್ಲಿ ಕುಂತಿರ್ತಾನವ. ಇನ್ ನಾಲ್ಕನೇವನ ಏನ್ ಹೇಳ್ತಾನ? ನಾನು ಯಾವ್ದಕ್ಕೂ ಅಂಟಿಕೊಂಡವನಲ್ಲ, ನಾನು ಯಾವುದೂ ಅಲ್ಲ, ನಾನು ಅದು ಇದು ಅಂತ ನೀವೇನು ಹೇಳ್ತಿರಲ್ಲ, ಇದು ಯಾವುದೂ ಅಲ್ಲ. ಅಂದ್ರೆ ಅರ್ಥಾತ್ ರೂಪನಾಮ ರಹಿತನಾಗಿರ್ತಕ್ಕಂಥವ್ ನಾನು, ಆ ಬ್ರಹ್ಮ ನಿರ್ವಿಕಾರ ಬ್ರಹ್ಮ ಸ್ವರೂಪ ನಾನು ಅಂತ ನಾಲ್ಕನೇವನ್ ತಿಳಿದಿರ್ತಾನ. ಈ ಭಗವದ್ಗೀತೆಯಲ್ಲಿ ನಾಲ್ಕನೇವನ್ಗೆ ಏನಂತ ಹೇಳ್ತಾರ ಅಂದ್ರ ಜ್ಞಾನಿ ಭಕ್ತ ಅಂತ ಹೇಳ್ತಾರೆ. ಜ್ಞಾನಿ ಭಕ್ತ ಅಂದ್ರೆ ಯಾರಂದ್ರ ಪರಮಾತ್ಮನನ್ನ ತನ್ನ ಬಿಟ್ಟು ಭಿನ್ನವಾಗಿ ಬೇರೆ ಭಾವದಂಗ ನೋಡ್ದಂಗೆ ಇರುವುದೇ ಜ್ಞಾನಿ ಭಕ್ತ ಅಂತ. ಅಂದ್ರೆ ಎಲ್ಲವೂ ಬ್ರಹ್ಮ ಸ್ವರೂಪ ಐತಿ, ಶಿವ ಜೀವರು ಅವರು ಇವ್ರು ಅನ್ನೋದು ಯಾವ್ದು ಇಲ್ಲ, ಇರದ ಸ್ವರೂಪ ಐತಿ ಅಂತ ಯಾರು ತಿಳಿತಾರಲ್ಲ ಅದೇ ಬ್ರಹ್ಮ ಸ್ವರೂಪ. ಅವನಿಗೆ ಮತ್ತೇನು ಹೇಳೋದ್ ಕೇಳೋದ ಯಾವುದೂ ಉಳಿದಿರೋದಿಲ್ಲ. ಹೀಗೆ ಜಗತ್ತಿನಲ್ಲಿ 4 ವಿಧದ ದೇವರನ್ನು ಭಾವಿಸುವುದು ಕಂಡು ಬರುತ್ತದೆಯೇ ವಿನ ಇದರ ಹೊರತಾಗಿ ಬೇರೆ ತರವೆಲ್ಲಿಯೂ ಇರುವುದಿಲ್ಲ. ಈ ಜಗತ್ತಿನೊಳಗೆ ಇಷ್ಟ ಇರೋದು. ಈ ರೀತಿ 4 ರೀತಿಯಾಗಿ 4 ರೀತಿಯ ಭಕ್ತರು ಹೇಳಿದಾರ.
ಈ ಜಗತ್ನಾಗ ಹಿಂದಿನಿಂದನೂ ಕೂಡ ಭಗವದ್ಗೀತೆಗೆ ಹೇಳಿರೋದು ಅದೇ, ಎಲ್ಲಾ ಗ್ರಂಥದೊಳಗೆ ಹೇಳೋದು ಅದೇ, ಎಲ್ಲಾ ಮಹಾತ್ಮರು ತಿಳಿಸೋದು ಅದೇ. ಇಲ್ಲಿ ಇಷ್ಟೇ ವಿಷಯ ಐತಿ. ಈ 4 ವಿಧದ ದೇವರನ್ನ ಭಾವಿಸುವುದು ಕಂಡು ಬರುತ್ತದೆ ವಿನ ಇದನ್ ಬಿಟ್ರೆ ಮತ್ ಬೇರೆ ಯಾವುದೂ ಇರುವುದಿಲ್ಲ. ಇನ್ನ ಎಲ್ಲವೂ ಒಬ್ಬ ಅಂತರಾತ್ಮನೇ ಎನ್ನುವ ಸಿದ್ಧಾಂತದಲ್ಲಿ ಸಾಕ್ಷಿಯು ದೇವರೆಂದು ತಿಳಿಯುವರಷ್ಟೇ. ಆದರೆ ಅವನು ಅಷ್ಟದ ಪ್ರಕೃತಿ ಎಂಬುದನ್ನ ಗುರುತಿಸಿಕೊಳ್ಳಲಿಕ್ಕೆ ಬೇಕು. ಇಲ್ಲಿ ಮೂರನೇವನ ಏನ್ ಹೇಳ್ದ, ಅವನು ಎಲ್ಲರೊಳಗ ಆತ್ಮ ಸ್ವರೂಪವಾಗಿ ಅದನ, ನಾನು ಆತ್ಮ ಸ್ವರೂಪನೇ, ಆತ್ಮ ಬೇರಿಲ್ಲ ಪರಮಾತ್ಮ ಬೇರಿಲ್ಲ ಅಂತ ಹೇಳ್ತಾನ. ಆದ್ರೆ ನೀನ್ ಕಂಡೆ ಕೇಳ್ದೆ ನೋಡ್ದೆ ಹೇಳ್ದೆ ಅನ್ನೋ ಭಾವಗಳು ನಿನ್ನೊಳಗ್ ಬಂದು ಬಂದ್ರೆ ಅದೆಲ್ಲದು ಪ್ರಕೃತಿ. ಅಂದ್ರ ಆ ಪ್ರಕೃತಿಯಿಂದ ಅದು ಕೂಡ್ದಂಗ ಆಗ್ತದ. ಅಂದ್ರ ಏನ್ ನಾವು ಪಂಚಭೂತಗಳಿಂದ ಗುಣಗಳಿಂದ ಕೂಡಿದ್ದನ್ನಂಗ ಆಗ್ತದ. ಅದ್ರೊಳಗ ನೀನ್ ಹೇಳ್ದೆ ಕೇಳಿದೆ ಅಂತ ಹೇಳ್ತೀಯಲ್ಲ, ಆ ಹೇಳೋದು ಕೇಳೋದಕ್ಕ ಸಾಕ್ಷಿಯಾಗಿರೋ ನಾನಿದ್ದೇನೆಂಬುದನ್ನ ತಿಳಿಯುವರಷ್ಟೇ. ಇಲ್ಲಿ ಏನ್ ಹೇಳ್ತದ, ಸಿದ್ಧಾಂತದಲ್ಲಿ ಸಾಕ್ಷಿಯು ದೇವರೆಂದು ತಿಳಿಯುವರಷ್ಟೇ. ಆದರೆ ಅವನು ಅಷ್ಟದ ಪ್ರಕೃತಿ ಎಂಬುದನ್ನ ಗುರುತಿಸಲೇಬೇಕು. ನಾನೇನಾರ ಕಂಡೆ ನೋಡದೆ ಕೇಳದೆ ಹೇಳ್ತಾನೆ ಮಾಡ್ತೀಯ ಅಂದ್ರ ಅದು ಪ್ರಕೃತಿಯೊಳಗ್ ಕೂಡಿದಂಗ ಆಗ್ತದ. ಅದನ್ನ ನೀನು ಗುರುತಿಸಿ ಈ ಪ್ರಕೃತಿ ಅಂದ್ರ ಪಂಚಭೂತಗಳಿಂದಾಗ್ಲಿ ತ್ರಿಗುಣಗಳಿಂದ ಕೂಡಿರ್ತಕ್ಕಂಥದ್ದಾಗ್ಲಿ ನಾನು ಯಾವುದು ಅಲ್ಲ ಅಂತ ಅವನು ಗುರುತಿಸ್ಬೇಕು. ಅಂದ್ರ ಅದ್ರಾಗ ಪ್ರಕೃತಿಯನ್ನ ಗುರುತಿಸಿದ್ರ ಇದ್ರಾಗ ಅಸತ್ಯ ಯಾವ್ದಂತ ಅವನಿಗೆ ಗುರುತಾತಂದ್ರ ಅಸತ್ಯವನ್ನ ಬಿಟ್ಟು ಉಳಿದದ್ದೇ ಸತ್ಯ ಸ್ವರೂಪ. ಅದಕ್ಕಾಗಿ ಇಲ್ಲಿ ಮಾಯೆ ಯಾವ್ದಂತ ನಮಗ್ ಗೊತ್ತಾತಂದ್ರ, ಅಸತ್ಯ ಯಾವ್ದಂತ ಗೊತ್ತಾತಂದ್ರ ಉಳಿದದ್ದೇ ಆ ಸತ್ಯ ಸ್ವರೂಪ ಐತಿ. ಆದ್ರಿಂದ ಅವನು ಪ್ರಕೃತಿ ಎಂಬುದನ್ನು ಗುರುತಿಸಲಿಕ್ಕೆ ಬೇಕು. ಆಗ ಪ್ರಕೃತಿಯಲ್ಲಿಯ ಸಾಕ್ಷಿ ದೇವನು ಕೂಡ ಪ್ರಕೃತಿಯ ಧರ್ಮವನ್ನೇ ಆಗಿರುವನೆಂದು ಕಂಡು ಬರುವುದು. ಅದಕ್ಕಾಗಿ ವಿವೇಕದಿಂದ ಪ್ರಕೃತಿ ಭಾವ ವಿರಹಿತವಾದ ಪೂರ್ಣಾನುಭವವನ್ನು ಅರಿಯುವುದು ಅವಶ್ಯವಿರುತ್ತದೆ. ಇಲ್ಲಿ ನೀನೇನಾದ್ರ ಹೊರಗ ರೂಪನಾಮದಿಂದ ಕೂಡ್ಕೊಂಡ್ ಇದು ಎಷ್ಟ್ ಚಂದ ಐತಿ, ಇದು ದೇವ್ರೈತಿ, ಅದು ದೇವ್ರೈತಿ, ಅದರಿಂದ ಇಷ್ಟ್ ಲಾಭ ಐತಿ, ಇದರಿಂದ ಇಷ್ಟ್ ಲಾಭ ಐತಿ, ಇವೆಲ್ಲಾ ಹಂಗದವು ಹಿಂಗದವು ಅಂತ ನೀನ್ ಏನಾರ ಹೇಳ್ತಿ ಕೇಳ್ತಿ ಮಾಡ್ತಿ ಅಂದ್ರ ಎರಡೆರಡು ತರ್ತಿ ಅಂದ್ರ ಅದೆಲ್ಲದ ಅಷ್ಟದ ಪ್ರಕೃತಿ ಐತಿ ಅಂತ ನಾ ತಿಳಿಬೇಕು. ನನಗೆ ಶಿವ ಪ್ರತ್ಯಕ್ಷ ಆದ ಅಥವಾ ನನಗೆ ಪಾಂಡುರಂಗ ಪ್ರತ್ಯಕ್ಷ ಆದ, ಪಾಂಡುರಂಗ ಬಂದು ದಿನ ನನ್ ಜೊತೆಗೆ ಊಟ ಮಾಡ್ತಾನ ಅಂತ ನನ್ ಕಾಣ್ತಿ ತಿಳಿದಿ ಅಂದ್ರ ಅದು ಕೂಡ ಮಾಯಾ ಸ್ವರೂಪನ ಇರ್ತದ. ಯಾಕಂದ್ರ ಪರಬ್ರಹ್ಮ ಇರೋದು ದೇವನಿರುವುದು ಒಂದು, ಏಕವಾಗಿರ್ತಕ್ಕಂಥದ್ದೊಂದು. ನೀನ್ ಎರಡೆರಡು ಮಾಡ್ಕೊಂತ ಬರ್ತಿ ಅಂದ್ರ ಅದು ಕೂಡ ಪ್ರಕೃತಿಯಿಂದ ಕೂಡಿದ್ದಿರ್ತದ, ಅಷ್ಟದ ಪ್ರಕೃತಿಯಿಂದ ಕೂಡಿದ್ದಿರ್ತದ. ಅದಕ್ಕೆ ಅವರು ಆ ಮಹಾರಾಷ್ಟ್ರದ ಪಂಚರತ್ನಗಳಂತರ 5 ಜನ ಮಹಾ ಸಂತರಿಗೆ ಅವ್ರೆಲ್ಲರೂ ಕೂಡಿ ನಿಮ್ಮ ಗಡಿಗಳು ಸುಟ್ಟದವಿಲ್ಲ ಅಂತ ನೋಡಕ ಅವ್ರ ಎಲ್ಲ ತಿಳಿದಿರ್ತಾರ. ಇವನ್ ನಾಮದೇವಂದ್ ಯಾಕ ಅವನು ಹೊರಗ ಪಾಂಡ್ರಂಗನ್ ನೋಡ್ಕೊಂತ ಇವನು ಒಂದಿಟ್ಟು ಇಲ್ಲೇ ಕುಂತ್ ಬಿಟ್ನಲ್ಲ, ಇವನ್ ಒಂದಿಟ್ಟು ಎಚ್ಚರಿಸ್ಬೇಕಾಗಿತ್ತಲ್ಲ ಅಂತೇಳಿ ಅವರ ಎಲ್ಲರ ತಲೆನ ಕಟಿಯಪ್ಪ ಅಂತ ಕುಂಬಾರನ್ಗೆ ಹೇಳ್ತಾರ. ನೀನ ಗಡಿಗೆ ಕಡದ್ ನಿನಗ್ ಗಡಿಗೆ ಬೆಂದತ್ತಿಲ್ಲ ಅಂತ ಗೊತ್ತಾಗ್ತದ. ಇವನ್ ನಾಮದೇವಂದ ಒಂದಿಟ್ಟು ಕಟಿ ಅಂದಾಗ ಅವಂದ್ ಗಡಿಗೆ ಬೆಂದಿಲ್ಲ ಅಂತ ಹೇಳ್ತಾನ. ಅವಾಗ ಯಾಕ ಅಂತ ಅದ್ರೊಳಗ ಮತ್ತೆ ವಿಚಾರ ಮುಂದುವರೆದಾಗ ನೀನು ನನ್ನ ಬ್ಯಾರೆಯಾಗಿ ನೋಡ್ತೀಯಲ್ಲಪ್ಪ, ಅದಕ್ಕಾಗಿ ಹಿಂಗಾಗೈತಿ, ನೀನ್ ಏಕತ್ವದಿಂದ ನೋಡು, ಅವಾಗ ಗಡಿಗೆ ಬೇಯ್ತೈತಿ, ಅವಾಗ ನೀನ್ ಆಗ್ತೀಯ. ನೀನ್ ಬಿಟ್ಟು ಬೇರೆ ನೋಡ್ತಿ ಅಂದ್ರ ಅದೆಲ್ಲದ ಮಾಯಾ ಸ್ವರೂಪದಂಗ ಆಗ್ತದ ಅಂತ ಹೇಳ್ತಾರ. ಅವಾಗ ಆತ ಪಾಂಡುರಂಗ ಬೇರೆಲ್ಲ ನಾನ್ ಬೇರೆಲ್ಲ ಅಂತ ಏಕತ್ವ ದೃಷ್ಟಿಯಿಂದ ತಿಳಿತಾನ. ತಿಳಿದಾಗ ಆತಂದಗೂ ಕೂಡ ಗಡಿಗೆ ಅಂದ್ರ ತಲೆ ಬೆಂದತಿ ಅಂದ್ರ ಜ್ಞಾನ ಆಗೈತಿ. ಬ್ರಹ್ಮ ಸ್ವರೂಪ ಅಂದ್ರೆ ಏಕತ್ವದಿಂದ ತಿಳಿಯುವುದೇ ಜ್ಞಾನ. ನೀನ್ ಬೇರೆ ಏನಾರ ತಿಳಿತಿ ಅಂದ್ರ ಅದೆಲ್ಲದು ಬಂಧನ ಆಗ್ತದ. ಅಲ್ಲೇ ಅದನ್ನ ಹೇಳ್ತಾರೆ, ಇಲ್ಲಿ ಬಹಳ ವಿವೇಕದಿಂದ, ಇಲ್ಲಿ
ಸೂಕ್ಷ್ಮಾತಿ ಸೂಕ್ಷ್ಮ ಆಗಿರ್ತದ. ಇಂತ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರವನ್ನ ಎಲ್ಲೆಲ್ಲಿ ಎರಡು ಬರ್ತತೋ ಅದೆಲ್ಲದು ಮಾಯಾ ಸ್ವರೂಪ ಐತಿ ಅಂತ ನಾವು ತಿಳಿತಾ ಆ ಏಕತ್ವ ಒಂದೇ ಸತ್ಯ ಅಂತ ಎಲ್ಲ ಬಂದಂತ ಮಹಾತ್ಮರು ಸದ್ಗುರುಗಳು ಅದನ್ನೆಲ್ಲ ತಿಳಿತಾರ. ಅದನ್ನ ನಾವು ವಿಚಾರ ಮಾಡಿ ಭಾವ ವಿರಹಿತವಾದ ಮತ್ ನಾವ್ ಯಾವ್ದಾರ ಭಾವದೊಳಗ್ ಕುಂತೀವಂದ್ರ ಯಾವ್ದಾರ ಭಾವ ಪರವಶಕ್ಕೊಳಗಾದಿವಂದ್ರ ಯಾವ್ದಾರ ದೈವ ದೇವತೆಗಳಿಗೆ ಅಥವಾ ಹೊರಗಿಂದ ಯಾವ್ದ ಕಾರ್ಯಗಳಿಗೆ ಭಾವ ಪರವಶವಾಗದೆ ಪೂರ್ಣಾನುಭವವನ್ನ ಅರಿಯುವುದು ಅವಶ್ಯವಿರುತ್ತದೆ. ಪೂರ್ಣಾನುಭವವನ್ನ ಅರಿಬೇಕಾಗೈತಿ. ನಾವು ಸುಮ್ನೆ ಅಖಂಡವಾಗಿರೋದನ್ನ ತಿಳಿಲಾರದೆ ತುಂಡು ತುಂಡು ತಿಳಿದು ಬಂಧನಕ್ಕೀಡಾಗ್ತವೆ. ಅದು ಎಂದೂ ಪೂರ್ಣವಲ್ಲ. ಪೂರ್ಣ ಅಂದ್ರ ಯಾವುದೇ ಭಾವಗಳಿಲ್ಲದೆ, ಸಂಕಲ್ಪಗಳಿಲ್ಲದೆ, ವಿಕಲ್ಪಗಳಿಲ್ಲದೆ, ತನ್ನ ಬಿಟ್ಟು ಇನ್ನೊಂದು ಇಲ್ದಂಗ ಏನ್ ಇರೋ ಸ್ಥಿತಿ ಐತಲ್ಲ ಅದೇ ಪರಿಪೂರ್ಣ. ಆ ಪರಿಪೂರ್ಣ ಅನುಭವವನ್ನ ಅರಿಯುವುದು ಅವಶ್ಯವಿರುತ್ತದೆ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸಿದ್ರ ಅಪ್ಪಾಜಿ. ಎಲ್ಲರಿಗೂ ಶರಣು ಶರಣಾರ್ಥಿ ಅಪ್ಪಾಜಿ, ಶರಣು ಶರಣಾರ್ಥಿ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ್ರಪ್ಪ.